ನಗರದ ವೃತ್ತ ಮಟ್ಟದಲ್ಲಿ 94 ನೌಕರರ ಬಡ್ತಿ ಪ್ರಕ್ರಿಯೆಯನ್ನು ನಡೆಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರು ನಗರದ ಜೆಸ್ಕಾಂ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು. ರಾಯಚೂರಿನಲ್ಲಿ 94 ನೌಕರರಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ಪ್ರಕರಣಗೊಂಡು ಅಪೇಕ್ಷಣೆ ಸಲ್ಲಿಸಲು ನೀಡಿರುವ ಅವಧಿ ಮುಕ್ತಾಯಗೊಂಡಿದ್ದರೂ ಇಲ್ಲಿಯವರೆಗೂ ಅಂತಿಮ ಜ್ಯೇಷ್ಠತಾ ಪಟ್ಟಿ ಹೊರಡಿಸದೆ ಮತ್ತು ಕೆಳ ಹಂತದ ನೌಕರರ ಬಡ್ತಿಯಲ್ಲಿ ವಿಳಂಬ ಧೋರಣೆ ಮಾಡಿರುವುದರಿಂದ ವ್ಯಥಾ ಮಟ್ಟದಲ್ಲಿ ಬಡ್ತಿ ಪ್ರಕ್ರಿಯೆ ನಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆದ್ದರಿಂದ 94 ನೌಕರರ ಬಡ್ತಿಯ ಪ್ರಕ್ರಿಯೆಯನ್ನು 7 ದಿನಗಳೊಳಗಾಗಿ ನಡೆಸುವಂತೆ ಈ ಮೂಲಕ ಕವಿ ಪ್ರಣನಿ ನೌಕರ ಸಂಘ ಮತ್ತು ಪ್ರಜಾ ಕಲ್ಯಾಣ ಸಂಸ್ಥೆಯ ಪದಾಧಿಕಾರಿಗಳು ಸೇರಿ ಈ ಹೋರಾಟ ಮಾಡಲು ಎಲ್ಲ ಪದಾಧಿಕಾರಿಗಳು ಒಮ್ಮತ್ತು ನೀಡಿರುವ ಪತ್ರವನ್ನು ಸಲ್ಲಿಸಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿ ಈಗಾಗಲೇ ಉಚ್ಚ ನ್ಯಾಯಾಲಯ ಕಲಬುರಗಿ ಅವರು ಆದೇಶ ನೀಡಿದೆ. ಈ ವಿಷಯಕ್ಕೆ 94 ನೌಕರರ ಬಡ್ತಿಯನ್ನು ನೀಡಲು ಒಪ್ಪಿ ತಮಗೆ ಆದೇಶವನ್ನು ನೀಡಿದರೂ ಕೂಡ ಬಡ್ತಿಯ ಪ್ರಕ್ರಿಯೆ ಮಾಡಿಲ್ಲ ಎಂದು ದೂರಿದರು. ಆದ್ದರಿಂದ ಕಾರ್ಯ ಮತ್ತು ಪಾಲನಾ ರಾಯಚೂರು ವೃತ್ತದಲ್ಲಿ ಹಲವು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಬೇಡಿಕೆಗಳನ್ನು ಹಿಂದಿನಿಂದ 15 ದಿನಗಳೊಳಗಾಗಿ ಬಡ್ತಿ ಪ್ರಕ್ರಿಯೆಯನ್ನು ಅಂತಿಮಗೊಳಿಸಲು ಆಗ್ರಹಿಸಲಾಯಿತು. 94 ನೌಕರರ ಬಡ್ತಿಯನ್ನು ನೀಡಬೇಕು. 12B ಅಡಿಯಲ್ಲಿ ಕಿರಿಯ ಅಭಿಯಂತರು ವಿ ಹುದ್ದೆಗೆ ಬಡ್ತಿ ನೀಡಬೇಕು. TLM ನೌಕರರ ಬಡ್ತಿ ನೀಡಬೇಕು. ಟೈಮ್ ಮೆಕ್ಯಾನಿಕ್ ದರ್ಜೆ 1 ಮತ್ತು 2 ಸ್ಟೇಷನ್ ಮೆಕ್ಯಾನಿಕ್ ದರ್ಜೆ 2 ಮತ್ತು 1 ಲೈನ್ಮ್ಯಾನ್ ಮತ್ತು ಸಹಾಯಕ ಲೈನ್ಮ್ಯಾನ್ ಹುದ್ದೆಗಳ ಬಡ್ತಿ ನೀಡಬೇಕು. ಪವರ್ ಮ್ಯಾನ್ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ಬಡ್ತಿ ನೀಡಬೇಕು. ವೃತ್ತ ಮಟ್ಟದಲ್ಲಿ ಬಾಕಿ ಇರುವ ಹುದ್ದೆಗಳು ಬಡ್ತಿ ಹಾಗೂ ಪ್ರಧಾನ ವ್ಯವಸ್ಥಾಪಕರು ನಿಗಮ ಕಚೇರಿ ಕಲಬುರಗಿಯಲ್ಲಿ ಬಡ್ತಿ ನೀಡಬೇಕಾದ ಹುದ್ದೆಗಳಿಗೆ ಬಡ್ತಿ ನೀಡಬೇಕೆಂದು ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಎನ್ ವೆಂಕಟೇಶ ಅನೇಕರು ನೌಕರರು ಇದ್ದರು. ಅಭಿಯಂತರ ಕಾರ್ಯ ಮತ್ತು ಪಾಲನೆ ಮನವಿ ಪತ್ರ. ರಾಯಚೂರು ವೃತ್ತ ಮಟ್ಟದಲ್ಲಿ 94ರ ಬಡ್ತಿ ಪ್ರಕ್ರಿಯೆಯನ್ನು ನಡೆಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವಂತಹ ಹೋರಾಟ ಬಾರ್ ಮುಷ್ಕರ ಧರಣಿ ಬಾರ್ ಮಾಡುವ ಬಗ್ಗೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಗಳ ಅನ್ವಯ ಕಾರ್ಯ ಮತ್ತು ಪಾಲನೆ ವೃತ್ತ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ರಾಯಚೂರಿನಲ್ಲಿ 94 ನೌಕರರಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿ ಪ್ರಕಟಗೊಂಡು ಆಕ್ಷೇಪಣೆ ಸಲ್ಲಿಸಲು ನೀಡಿರುವ ಅವಧಿಯನ್ನು ಮುಕ್ತಾಯಗೊಂಡಿದ್ದರೂ ಇಲ್ಲಿಯವರೆಗೂ ಅಂತಿಮ ಜ್ಯೇಷ್ಠತಾ ಪಟ್ಟಿ ಹೊರಡಿಸದೆ ಮತ್ತು ಕೆಳಹಂತದ ನೌಕರರ ಬಡ್ತಿಯಲ್ಲಿ ವಿಳಂಬ ಧೋರಣೆ ಮಾಡುತ್ತಿರುವುದರಿಂದ ವೃತ್ತ ಮಟ್ಟದಲ್ಲಿ ಬಡ್ತಿ ಕ್ರಿಯೆಯನ್ನು ನಡೆದಿರುವುದಿಲ್ಲ. ಆದ್ದರಿಂದ ಸದರಿ 94 ನೌಕರರ ಬಡ್ತಿಯ ಪ್ರಕ್ರಿಯೆಯನ್ನು 7 ದಿನಗಳೊಳಗಾಗಿ ನಡೆಸುವಂತೆ ಈ ಮೂಲಕ ಕವಿ ಪ್ರಾಣಿ ನೌಕರರ ಸಂಘ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಕಲ್ಯಾಣ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿ ಈ ಹೋರಾಟ ಮಾಡಲು ಎಲ್ಲ ಪದಾಧಿಕಾರಿಗಳು ಒಮ್ಮತದಿಂದ ನೀಡಿರುವ ಪತ್ರವನ್ನು ಸಲ್ಲಿಸಲಾಗಿತ್ತು. ಮುಂದುವರೆದು ಈಗಾಗಲೇ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಕಲಬುರಗಿ ಅವರು ಆದೇಶ ನೀಡಿರುತ್ತಾರೆ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಿಗಮ ಕಾರ್ಯಾಲಯ ಜೆಸ್ಕಾಂ ಕಲಬುರಗಿ, ಮಾನ್ಯ ತಾಂತ್ರಿಕ ನಿರ್ದೇಶಕರು ಮುಖ್ಯ ಅಭಿಯಂತರು ವಿ ಬಳ್ಳಾರಿ ಅವರಿಗೆ ಈಗಾಗಲೇ ಸಂಘದ ಪದಾಧಿಕಾರಿಗಳು ಲಿಖಿತವಾಗಿ ಮತ್ತು ಮೌಖಿಕವಾಗಿ ಸಭೆ ಮುಖಾಂತರ ಅವರ ಗಮನಕ್ಕೆ ತಂದಿರುತ್ತೇವೆ. ಈ ವಿಷಯಕ್ಕೆ 94 ನೌಕರರ ಬಡ್ತಿಯನ್ನು ನೀಡಲು ಒಪ್ಪಿ ತಮಗೆ ಆದೇಶವನ್ನು ನೀಡುತ್ತಾರೆ. ಆದರೂ ಕೂಡ ತಾವು ಬಡ್ತಿ ಪ್ರಕ್ರಿಯೆಯನ್ನು ಮಾಡಿರುವುದಿಲ್ಲ. ಆದ ಕಾರಣ ಅಂತರ್ ವೃತ್ತ ಮತ್ತು ಅಂತರ್ ಕಂಪನಿ ವಿಭಾಗಗಳಲ್ಲಿ ಬಡ್ತಿ ನೀಡಿರುತ್ತಾರೆ. ಆದರೆ ನಮ್ಮ ರಾಯಚೂರು ವೃತ್ತದಲ್ಲಿ ಇರುವ ನೌಕರರಿಗೆ ಅನ್ಯಾಯವಾಗುತ್ತದೆ. ನೌಕರ ಹಿತದೃಷ್ಟಿಯಿಂದ ನಮಗೆ ಹೋರಾಟ ಮುಷ್ಕರ ಧರಣಿ ಮಾಡಲು ಅನಿವಾರ್ಯವಾಗಿರುತ್ತದೆ ಎಂದು 7 ದಿನಗಳೊಳಗಾಗಿ ಅಂತಿಮ ಜ್ಯೇಷ್ಠತಾ ಪಟ್ಟಿ ಪ್ರಕಟಣೆ ಮತ್ತು ಬಡ್ತಿ ಪ್ರಕ್ರಿಯೆ ಮಾಡಬೇಕು. ಇಲ್ಲವಾದಲ್ಲಿ ಹೋರಾಟ ಮುಷ್ಕರ ಧರಣಿ ವೃತ್ತ ಕಚೇರಿ ಮುಂಭಾಗದಲ್ಲಿ ಮಾಡುತ್ತೇವೆ ಎಂದು ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಎಲ್ಲ ಏನು 94 ನೌಕರರು ವಿಡ್ರಾ ಮಾಡಿದಂಥ 2022 ಏಪ್ರಿಲ್ನಾಗ ಒಂದು ಅದನ್ನು ನಮ್ಮ ಸ್ನೇಹಿತರು ಕೋರ್ಟಿಗೆ ಹೋಗಿ ಕೊಟ್ಟರೆ ಕೋರ್ಟ್ ಬಂತು. 6ನೇ ತಿಂಗಳ ಕೋರ್ಟ್ ಜಡ್ಜ್ಮೆಂಟ್ ಇನ್ನಾಗ GM 6ನೇ ತಿಂಗಳ ಕೋರ್ಟ್ ಆರ್ಡರ್ 7ನೇ ತಿಂಗಳಾಗ ನಮ್ದೆಲ್ಲ ವಿಡ್ರಾ ಆಗಿದ್ದು ಸರ್. ಎಲ್ಲ ಹೋಗಿ ಮತ್ತೆ ಇವಾಗ ಈಗ ಇದು ಬರ್ತೀನ ಆ ಡೇಟಿಗೆ ಸಕ್ರಮಗೊಳಿಸ್ರಿ ಅಂತೇಳಿ ಬಂದು ಹೊಸ ಮ್ಯಾಲೆ 3 ತಿಂಗಳಾಯ್ತು. ಈಗ ವಿಡೋದಾದ್ರೆ 2ನೇ ತಿಂಗಳಾಗ GM ಆಫೀಸ್ ಕ್ಯಾಲ್ಕುಲೇಟರ್ ಬರ್ದಾರೆ ಸರ್. ಯಾರಾದ್ರೂ ನ್ಯಾಯಾಂಗ ನೀಡಿದ್ರೆ ರೊಕ್ಕದ ಅಧೀಕ್ಷಕ ಅಭಿಯಂತರ ನೀವೇ ಜವಾಬ್ದಾರಿ ಆಗ್ತೀರಿ, ವಿಡ್ರಾ ಮಾಡಿ ಅದೇ GS ಇಲ್ಲ ಸರ್. ಜಡ್ 3 ತಿಂಗಳಾಗ 3 ಲೆಟರ್ ಬರ್ತಾರೆ. 1 ವರ್ಷ 3 ತಿಂಗಳಾದ್ರೂ 1 ಲೆಟರ್ ಇಲ್ಲ GM ಆಫೀಸ್ ಇಲ್ಲ. ನೀವೇ ಮಾಡ್ರೆ ನಿಮಗೆ ಕೊಟ್ರಿ ಸರ್. ನೀವು ಯಾರ ಹತ್ರ ಹೋಗ್ಬೇಕು ಸರ್? ಈಗ ಪ್ರತಿ ಸರ ನೀವೇ ಕೊಡ್ತೀವಿ ಪೋಸ್ಟಿಂಗ್ ಕೊಡ್ತೀರಿ. ನಮ್ಮ ಮೆಕ್ಯಾನಿಕ್ ಎಷ್ಟು ಜನ MRಗಳು ಇಲ್ಲಿಗೆ ಬಂದಿದ್ದಾರೆ ಸರ್. 2-15 ಅಪಾಯಿಂಟ್ಮೆಂಟ್ ಆಗಿ ಬಂದು ಕೂತಿಲ್ಲೇ ನಮ್ಮ ರೆಗ್ಯುಲರ್ MR 2 ಸರ್. ಅವ್ರು ಇನ್ನೂ ಲೈನ್ ಬಂದೂ ಇಲ್ಲ, ಈ ಕಡೆ ಏನಿಲ್ಲ. ಈ ಎಷ್ಟು ವರ್ಷ ಅಂತ ಕಾಯ್ಬೇಕು.